ಎಚ್ಡಿಕೆ ಒಂದು ಮಾತು ಇದೀಗ ಪ್ರತ್ಯೇಕ ರಾಜ್ಯದ ಕಿಡಿ ಹೊತ್ತಿ ಉರಿಯುವಂತೆ ಮಾಡಿದೆ. ಉರಿಯುವ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಳ್ಳಲು ರಾಜಕೀಯ ನಾಯಕರು ರಣತಂತ್ರ ರೂಪಿಸಿಕೊಂಡಿದ್ದಾರೆ. ಈ ಕಡೆ ಬಿಜೆಪಿ ಆಪರೇಷನ್ ರಣೋತ್ಸಾಹದಲ್ಲಿದೆ. ಇದೇ ಹೊತ್ತಿನ ವಿಶೇಷ ಜಸ್ಟ್ 15 ದಿನ ಬಿಎಸ್ವೈ ಬಾಂಬ್ ನಾನ್ ಶಮೀರಾ ಬಿಳುವಾಯಿ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಗಾದೆ ನೆನಪು ಮಾಡಿಕೊಳ್ಳುವಂತೆ ಮಾಡಿದೆ ರಾಜ್ಯ ರಾಜಕೀಯ. ಅಂದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಿಂದ ಅನಿವಾರ್ಯವಾಗಿ ಪ್ರತಿಪಕ್ಷ ಸ್ಥಾನದಲ್ಲಿ ಕೂತು ಸೋಲೊಪ್ಪಿಕೊಳ್ಳಲೇಬೇಕಾಗಿದ್ದ ಬಿಜೆಪಿಗೀಗ ಅಸಲಿ ಆಟ ಶುರು ಮಾಡೋಕೆ ವೇದಿಕೆ ಸಿದ್ಧವಾಗಿದೆ. ಭರ್ಜರಿಯಾಗಿ ರಂಗ ಪ್ರವೇಶ ಮಾಡಲು ತೆರೆಮರೆಯಲ್ಲಿಯೇ ಭಾರೀ ಸಿದ್ಧತೆಗಳೇ ನಡೀತಾ ಇದ್ದು ಗೌಪ್ಯ ಕಾರ್ಯಾಚರಣೆಗೆ ಕಮಲಪಾಳೆಯ ಇಳಿದಿದೆ. ಆಪರೇಷನ್ ಉತ್ತರಕ್ಕೆ ರಣೋತ್ಸಾಹದಲ್ಲಿ ಕಮಲ. ಅತೃಪ್ತರ ತಲೆ ಎಣಿಸಿ ಯಡಿಯೂರಪ್ಪ ರಂಗ ಪ್ರವೇಶ. ಜಸ್ಟ್ 15 ದಿನ ಅಂದಿದ್ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷ. ದೋಸ್ತಿ ಸರ್ಕಾರಕ್ಕೆ ಬಿಎಸ್ವೈ ಕೊಟ್ರ ಕೌಂಟ್ ಡೌನ್. ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮಾಡೋಕೆ ಟ್ರೈ ಮಾಡಿ ಮುಖಭಂಗ ಮಾಡಿಕೊಳ್ಳಲ್ಲ ಅಂತ ಒಂದು ಕಡೆ ಬಿಜೆಪಿ ಹೇಳ್ತಿದ್ರೆ, ಇನ್ನೊಂದು ಕಡೆ ಸದ್ದಿಲ್ಲದೆ ಆಪರೇಷನ್ ಕಮಲ ಕಾರ್ಯಾಚರಣೆ ಪ್ರಯತ್ನಕ್ಕೆ ಕೈ ಹಾಕಿದೆ ಎಂಬ ಮಾಹಿತಿ ವಿಶ್ವಾಸನೀಯ ಮೂಲಗಳಿಂದ ಬಹಿರಂಗವಾಗ್ತಾ ಇದೆ. ಉತ್ತರ ಕರ್ನಾಟಕದ ಬಗ್ಗೆ ಕುಮಾರಸ್ವಾಮಿ ಕೊಟ್ಟ ಹೇಳಿಕೆಯನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಪ್ರಯೋಗಿಸುತ್ತಿರೋ ಬಿಜೆಪಿ ಶ್ರೀರಾಮುಲು ಮೂಲಕ ಪ್ರತ್ಯೇಕ ಕರ್ನಾಟಕದ ಕಿಡಿ ಹೊತ್ತಿಸಿ ಇದೀಗ ಆಪರೇಷನ್ ಕಮಲ ಕಾರ್ಯಾಚರಣೆಗೆ ಕೈ ಹಾಕಿದೆ ಅನ್ನೋ ಗುಸುಗುಸು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ. ಅಲ್ಲೆಲ್ಲೋ ಈಗ ಸ್ಟ್ರೈಕ್ ಅಂತೆ, ನನ್ನ ಕೊಪ್ಪಳದಲ್ಲಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ. ಅವರಿಗೆ ಇವತ್ತು ಸಂಪೂರ್ಣ ಮನ್ನಾ ಮಾಡಿ ಅಂತ ಹೇಳಿ ಆ ಸ್ಟ್ರೈಕ್ ಮಾಡ್ತಕ್ಕಂಥ ರೈತ ಮುಖಂಡರುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ಓಟ್ ಹಾಕಬೇಕಾದ್ರೆ ಕುಮಾರಸ್ವಾಮಿ ಯಾಕೆ ಜ್ಞಾಪಕ ಬರಲಿಲ್ಲ ನಿಮಗೆ? ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಂತ ಕೂಗನ್ನು ಕೂಗ್ತಾ ಇದ್ರು. ನಾನು ಕೂಡ ವಿಧಾನಸಭೆಯಲ್ಲಿ ಬಹಳಷ್ಟು ಆವೇಶದಿಂದ ಮಾತಾಡಿದ್ದೀನಿ. ನಾನು ಕೂಡ ಉತ್ತರ ಕರ್ನಾಟಕಕ್ಕೆ ನೀವೇನು ಇದೇ ರೀತಿ ಮುಂದುವರೆದ್ರಿಗಿನ ಈ ಉತ್ತರ ಕರ್ನಾಟಕ ಹೋರಾಟವನ್ನು ನಾನು ನನ್ನ ಮುಂದಾಳಿತದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ. ಏನು ಒಂದ್ ರೀತಿ ಹಿಟ್ಲರ್ ತರ ರೀ, ಹಿಟ್ಲರ್ ಇರ್ತಾರಲ್ಲ ಆ ರೀತಿ ಅನ್ಕೊಂಡ್ಬಿಟ್ಟಿದಾನ. ಲೋಕಸಭಾ ಚುನಾವಣೆಗೂ ಮುನ್ನ ಸರ್ಕಾರ ಉರುಳಿಸೋಕೆ ಎಲ್ಲಾ ತಂತ್ರಗಳನ್ನ ಪ್ರಯೋಗಿಸಲೇಬೇಕು. ಯಾವುದೇ ಕಾರಣಕ್ಕೂ ಕೈಕಟ್ಟಿ ಕುಳಿತುಕೊಳ್ಳಬಾರದು ಎಂಬ ನಿರ್ಣಯಕ್ಕೆ ಬಂದಿದ್ದ ಬಿಜೆಪಿಗೆ ಸ್ವತಃ ಕುಮಾರಸ್ವಾಮಿ ತಮ್ಮ ಕೈಯಾರೆ ಅಸ್ತ್ರ ಕೊಟ್ಟು ಆಹ್ವಾನಿಸಿದಂತಾಗಿದೆ. ಈ ವಿಚಾರವನ್ನಿಟ್ಕೊಂಡೇ ಬಿಎಸ್ವೈ ಸಿಎಂ ಆಗೋ ಕನಸನ್ನ ನನಸು ಮಾಡೋ ಪ್ರಯತ್ನಕ್ಕೆ ಇಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದೀಗ ಉತ್ತರ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಗಾಳ ಹಾಕೋ ಕೆಲಸದಲ್ಲಿ ಕಮಲಪಾಳೆಯ ತೊಡಗಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅತೃಪ್ತ ಕೈ ಶಾಸಕರ ಮನವೊಲಿಕೆಗೆ ಭಾವನಾತ್ಮಕ ಅಸ್ತ್ರ. ಬಿಜೆಪಿಗೆ ಸೇರಲು ಹಿಂಜರಿದ ಶಾಸಕರಿಗೆ ಬಿಜೆಪಿ ಕ್ಲಾಸ್. ಸಾಮಾನ್ಯವಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಶಾಸಕರು ಹೋದ್ರೆ ಕ್ಷೇತ್ರದ ಜನರು ತಿರುಗಿ ಬೀಳೋ ಸಾಧ್ಯತೆ ಇರುತ್ತೆ. ಆದರೆ ಇದೀಗ ಧ್ವನಿ ಎದ್ದಿರೋದು ಪ್ರತ್ಯೇಕ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಎಂಬ ವಿಷಯಕ್ಕೆ. ಬಿಜೆಪಿ ಆಪರೇಷನ್ ಕಮಲಕ್ಕೆ ಇದೇ ಭಾವನಾತ್ಮಕ ವಿಚಾರ ಪೂರಕವಾಗಿದೆ. ಹಾಗಾಗಿನೇ ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರನ್ನ ಬಹಳ ನಾಜೂಕಾಗಿ ಮನವೊಲಿಸುತ್ತಿದ್ದಾರೆ ಎನ್ನಲಾಗಿದೆ. ಬಿಜೆಪಿಗೆ ಹೋದ್ರೆ ಕ್ಷೇತ್ರದ ಜನರ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಅಂತ ಹಿಂಜರಿಯೋ ಕಾಂಗ್ರೆಸ್ ಶಾಸಕರಿಗೆಲ್ಲ ಸೂಕ್ತ ಸಂದರ್ಭ ಇದೆ ಅನ್ನೋ ಪಾಠವನ್ನ ಬಿಜೆಪಿ ಆರಂಭ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಆಪರೇಷನ್ ತಂತ್ರ ಇದೀಗ ಎದ್ದಿರೋದು ಭಾವನಾತ್ಮಕ ವಿವಾದವಾಗಿರೋದ್ರಿಂದ ಇದೇ ವಿಷಯವನ್ನ ಮುಂದಿಟ್ಕೊಂಡು ನಮ್ಮ ಜೊತೆ ಕೈಜೋಡಿಸಿ, ಆಗ ನಿಮಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಥವಾ ದ್ರೋಹ ಮಾಡಿದ್ರು ಎಂಬ ಹಣೆಪಟ್ಟಿ ಅಂಟಿಕೊಳ್ಳಲ್ಲ. ಕ್ಷೇತ್ರದ ಜನರೂ ಕೂಡ ನಿಮ್ಮ ವಿರುದ್ಧ ತಿರುಗಿ ಬೀಳಲ್ಲ. ಬಿಜೆಪಿಯತ್ತ ಮುಖ ಮಾಡಲು ನಿಮಗಿರೋ ಸುಸಂದರ್ಭ ಇದೆ. ಹೀಗಂತ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ನಾಯಕರು ಮನವೊಲಿಕೆ ಮಾಡಲು ಆರಂಭಿಸಿದ್ದಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ.
ಸರ್ಕಾರ ಉರುಳಿಸೋಕೆ ಬಿಎಸ್ವೈ ಮಾಡಿದ್ರ ರಂಗ ಪ್ರವೇಶ. ಯಡಿಯೂರಪ್ಪ ಮೆಗಾ ಪ್ಲಾನ್ ಸಕ್ಸಸ್ ಆಗೋದು ಪಕ್ಕಾನ. ಆಪರೇಷನ್ ಕಮಲದ ವಿಚಾರದಲ್ಲಿ ಯಡಿಯೂರಪ್ಪ ಈಗಾಗಲೇ ರಂಗ ಪ್ರವೇಶ ಮಾಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ ಶಾಸಕರು ಸಮ್ಮಿಶ್ರ ಸರ್ಕಾರದ ಬಜೆಟ್ನಲ್ಲಿ ಆದ ತಾರತಮ್ಯ, ಸಂಪುಟ ಹಂಚಿಕೆಯಲ್ಲಿ ಆದ ಹಿನ್ನಡೆಯಿಂದ ಒಳಗೊಳಗೆ ಕುದಿಯುತ್ತಿದ್ದಾರೆ. ಇದೇ ಅವಕಾಶವನ್ನ ಬಿಜೆಪಿ ಕೂಡ ಬಳಸಿಕೊಳ್ತಿದೆ. ಸಚಿವ ಸ್ಥಾನ ವಂಚಿತರಾಗಿರೋ ನಾರ್ತ್ ಕರ್ನಾಟಕದ ಪ್ರಭಾವಿಗಳಾಗಿರೋ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಅವರನ್ನ ಬಿಜೆಪಿಗೆ ಸೆಳೆಯೋ ಮೆಗಾ ಪ್ಲಾನ್ ಹಾಕೊಂಡಿದ್ದಾರೆ ಎನ್ನಲಾಗಿದ್ದು, ಖುದ್ದು ಬಿಎಸ್ವೈ ಹಾಗೂ ಶ್ರೀರಾಮುಲು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ ಎಂಬ ಅನುಮಾನಾತ್ಮಕ ಬೆಳವಣಿಗೆಗಳು ನಡೀತಿವೆ. ಹಾಗ್ ನೋಡಿದ್ರೆ ದೋಸ್ತಿ ಸರ್ಕಾರವನ್ನ ಉರುಳಿಸಬೇಕೆಂಬ ಬಿಜೆಪಿ ಒಳ ಆಸೆಗೆ ಇದುವರೆಗೂ ಸದಾವಕಾಶ ಸಿಕ್ಕಿರಲಿಲ್ಲ. ಆದ್ರೆ ಇದೀಗ ಸ್ವತಃ ಕುಮಾರಸ್ವಾಮಿಯೇ ಒಂದು ಭರ್ಜರಿ ಅವಕಾಶವನ್ನ ಹರಿವಾಣದಲ್ಲಿಟ್ಟು ಪ್ರತಿಪಕ್ಷಗಳಿಗೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನೀಡಿರೋ ಹೇಳಿಕೆ ವಿವಾದಾತ್ಮಕ ಸ್ವರೂಪ ಪಡೆದುಕೊಳ್ತಿರೋದ್ರಿಂದ ರಂಗಪ್ರವೇಶಕ್ಕೆ ಇದೇ ಬೆಸ್ಟ್ ಟೈಮ್ ಅಂತ ಯಡಿಯೂರಪ್ಪ ಅಂದ್ಕೊಂಡಿದ್ದಾರಂತೆ. ಇತ್ತೀಚೆಗೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲೂ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಬಿಎಸ್ವೈ ಜಸ್ಟ್ 15 ದಿನ ಕಾದ್ ನೋಡಿ ಅಂದಿದ್ದಾರಾ ಗೊತ್ತಿಲ್ಲ. JDS government? Whether it will complete its ಅವಧಿ ಪೂರ್ಣ ಮಾಡ್ತೇನೆ. You wait for another 15 days. Afterwards I will. ನಾನೇನ್ ಹೇಳಿದೆ ನಿಮ್ಗೆ 15 ದಿವಸ ಅಲ್ಲಣ್ಣ, ಇನ್ನು 15 ದಿನ ಅಥವಾ 1 ತಿಂಗಳು ಕಾದು ನೋಡಿ ಅಂತ ಹೇಳಿದೆ ನಾನು. ಅದ್ರ ಮರ್ಮ ಅಂತ ಹೇಳಿದ್ರೆ ಈ ಸರ್ಕಾರದ ಬಗ್ಗೆ ಇರುವಂತ ವಿಶ್ವಾಸ ಜನ ಕಳ್ಕೊಂತಿರೋದು, ಶಾಸಕರು ಕಳ್ಕೊಂತ ಇರುವಂತದ್ದು, ಕಾಂಗ್ರೆಸ್ ಬೆಂಬಲ ಕೊಡ್ತಿರೋದು ಕಾಂಗ್ರೆಸ್ ಪಕ್ಷ ಆ ವಿಶ್ವಾಸವನ್ನು ಕಳ್ಕೊಂತ ಇರೋದು ಇದು ಕಾರಣ ಅಷ್ಟೇ, ಬೇರೆ ಏನು ಕಾರಣ. That's why I am telling you, wait for another 15 days and 1 month. Afterwards, I will come back to you. ಇದೀಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಿಜೆಪಿ ಆಪರೇಷನ್ನ ಪೂರ್ವ ತಯಾರಿ ಹೇಗೆ ನಡೆಸ್ತಾ ಇದೆ ಅಂದ್ರೆ, ಜಸ್ಟ್ 15 ಡೇಸ್ ಬಿಜೆಪಿ ರಂಗ ಪ್ರವೇಶ. ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡಲಾಗಿತ್ತು. ಕೆಲ ಮಠಾಧೀಶರ ಮೂಲಕ ಒತ್ತಡ ಹೇರುವ ಕೆಲಸವನ್ನ ಬಿಜೆಪಿ ಆರಂಭಿಸಿದೆ ಎನ್ನಲಾಗಿದೆ. ಒಂದು ವೇಳೆ ಒತ್ತಡಕ್ಕೆ ಮಣಿದು ಶಾಸಕರು ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಆ ಭಾಗಕ್ಕೆ ಉಪಮುಖ್ಯಮಂತ್ರಿ ನೀಡಲು ಸಿದ್ಧ ಎಂಬ ಭರವಸೆಯನ್ನ ಈಗಾಗಲೇ ಬಿಜೆಪಿಯ ಕೇಂದ್ರ ನಾಯಕರು ಕೊಟ್ಟಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ. ಜಸ್ಟ್ 15 ಡೇಸ್ ಕಾದು ನೋಡಿ ಅಂದಿದ್ಯಾಕೆ ಯಡಿಯೂರಪ್ಪ? ಸಂಸತ್ ಚುನಾವಣೆಗೂ ಮುನ್ನ ಟಾರ್ಗೆಟ್ ರೀಚ್ ಆಗುತ್ತಾ ಬಿಜೆಪಿ? ಸದ್ಯಕ್ಕೆ ಬಿಜೆಪಿ ಕಣ್ಣಿಗೆ ಬಿದ್ದಿರೋದು ಎಂಬಿ ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ. ಇವರಿಬ್ಬರು ಜೊತೆಗೂಡಿದ್ರೆ ಕನಿಷ್ಠ 10 ಶಾಸಕರು ಕಮಲ ಪಾಲಾಗೋದ್ರಲ್ಲಿ ಸಂಶಯವಿಲ್ಲ. ಉತ್ತರ ಕರ್ನಾಟಕದಲ್ಲಿ 37 ಕಾಂಗ್ರೆಸ್ ಶಾಸಕರಿದ್ದು ಅವರಲ್ಲಿ ಕನಿಷ್ಠ 20 ಶಾಸಕರನ್ನಾದರೂ ಸೆಳೆಯಬೇಕು ಅನ್ನೋದು ಬಿಜೆಪಿಯ ಮಾಸ್ಟರ್ ಪ್ಲಾನ್ ಆಗಿದೆ. ಅಕಸ್ಮಾತ್ ಬಿಜೆಪಿಯ ಈ ಪ್ಲಾನ್ ವರ್ಕೌಟ್ ಆದ್ರೆ ಲೋಕಸಭಾ ಎಲೆಕ್ಷನ್ಗೂ ಮುನ್ನವೇ ಬಿಜೆಪಿ ನೇತೃತ್ವದ ಸರ್ಕಾರ ರಚನೆ ಮಾಡಿಯೇ ಬಿಡಬೇಕು ಅನ್ನೋ ಟಾರ್ಗೆಟ್ ಅನ್ನ ಕಮಲಪಾಳಯದ ನಾಯಕರು ಇಟ್ಕೊಂಡಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗದೆ ಮುನಿಸಿಕೊಂಡಿರೋ ಉತ್ತರ ಕರ್ನಾಟಕದ ನಾಯಕರನ್ನ ಭಾವನಾತ್ಮಕ ವಿಚಾರ ಮುಂದಿಟ್ಟು ಪಕ್ಷದ ವಿರುದ್ಧವೇ ಬಂಡೇಳುವಂತೆ ಮಾಡಬೇಕು ಅನ್ನೋದು ಬಿಜೆಪಿ ಪ್ರಯತ್ನ. ಹಾಗೆ ನೋಡಿದ್ರೆ ಈಗಾಗಲೇ ಈ ಭಾಗದ ಕಾಂಗ್ರೆಸ್ ನಾಯಕರು ಬಜೆಟ್ ಅಸಮಾಧಾನದಿಂದ ಹಿಡಿದು ಸಂಪುಟ ವಿಸ್ತರಣೆಯವರೆಗೂ ಪಕ್ಷದ ವಿರುದ್ಧ ಬಂಡೆದ್ದಿದ್ದಾರೆ. ಇದೀಗ ಕುಮಾರಸ್ವಾಮಿ ಹೇಳಿಕೆ ವಿವಾದ ಸೃಷ್ಟಿಸಿದ ಬಳಿಕ ಆಕ್ರೋಶವನ್ನ ಮತ್ತಷ್ಟು ಕಲಕಿದಂತಾಗಿದೆ. ಸತೀಶ್ ಜಾರಕಿಹೊಳಿ ಮಾತುಗಳೇ ಅವರೊಳಗಿನ ಆಕ್ರೋಶ ಎಷ್ಟಿದೆ ಅನ್ನೋದನ್ನ ತೋರಿಸಿಕೊಟ್ಟಿದೆ. ನೋಡೋಣ, ಅದು ಯಾವ ಸಂದರ್ಭದಲ್ಲಿ ಹೇಳಿದ್ರೆ ಯಾಕೆ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅವರೆಲ್ಲರ ಪರವಾಗಿ ಇರ್ತಾರೆ ನಮ್ಮ ಭಾವನೆ ಅಷ್ಟೇ. ಇಡೀ ಕರ್ನಾಟಕದ ಮುಖ್ಯಮಂತ್ರಿಗಳು ಅವರು, ಕೇವಲ ಚನ್ನಪಟ್ಟಣ ರಾಮನಗರ ಸಿಎಂ ಅಲ್ಲ, ಇಡೀ ರಾಜ್ಯದ ಮುಖ್ಯಮಂತ್ರಿಗಳು ಅವರು. ಕುಮಾರಸ್ವಾಮಿ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಬಹುಶಃ ಅವರು ತಮ್ಮ ಪಕ್ಷದ ಪರವಾಗಿ ಹೇಳಿದ್ರೆ, ನಮ್ಮ ಪಕ್ಷಕ್ಕೆ ಉತ್ತರ ಕರ್ನಾಟಕದಲ್ಲಿ ಮತಗಳು ಬಿದ್ದಿಲ್ಲ ಅಂತಂದ್ರೆ ಹೌದು, ಬಿದ್ದಿರ್ಲಿಕ್ಕಿಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದ್ದಾವೆ, ಹಿಂದೆನೂ ಬಿದ್ದಿದ್ದಾವೆ, ಇವತ್ತೂ ಬಿದ್ದಿದ್ದಾವೆ, ದಕ್ಷಿಣಕ್ಕಿಂತ ಜಾಸ್ತಿ ಬಿದ್ದಾವೆ, ಮುಂದೂ ಕೂಡ ಬೀಳ್ತವೆ. ಸೊ ಹೀಗಾಗಿ ನಮ್ಮ ಪಕ್ಷದ ನಿಲುವುದಲ್ಲ. ಆದರೆ ನಾನು ಹೇಳೋದಿಷ್ಟೇ, ಒಂದು ಸಮಗ್ರ ಅಧ್ಯಯನ ಆಗಬೇಕಾಗ್ತದೆ. ಈ ಕಡೆ ಎಂಬಿ ಪಾಟೀಲ್ ಪಕ್ಷದ ವಿರುದ್ಧ ಮಾತನಾಡದಿದ್ರು ಪರೋಕ್ಷವಾಗಿ ಕುಮಾರಸ್ವಾಮಿ ತಪ್ಪನ್ನ ಎತ್ತಿ ತೋರಿಸಿದ್ದಾರೆ. ಈಗಾಗಲೇ ಸಚಿವ ಸ್ಥಾನ ಕೈತಪ್ಪಿದ ಆಕ್ರೋಶ ಈ ಇಬ್ಬರು ಕಾಂಗ್ರೆಸ್ ನಾಯಕರಿಗೂ ಇದೆ. ಸಂಪುಟ ವಿಸ್ತರಣೆ ತನಕ ಕಾದು ನೋಡುವ ತಂತ್ರ ಅನುಸರಿಸಿರುವ ಉತ್ತರ ಕರ್ನಾಟಕದ ಈ ಪ್ರಭಾವಿ ನಾಯಕರು ಒಂದ್ ವೇಳೆ ಅಲ್ಲೂ ಹಿನ್ನಡೆಯಾದ್ರೆ ಯಾವ ರೀತಿಯ ನಿರ್ಧಾರ ಕೈಗೊಳ್ತಾರೆ ಅನ್ನೋದನ್ನ ಊಹಿಸೋದು ಕಷ್ಟ.
ಆಷಾಢದ ನಂತರ ಸಂಪುಟ ವಿಸ್ತರಣೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೀಗ ಸಂಪುಟ ವಿಸ್ತರಣೆ ಮಾಡಿದ್ರೆ ಲೋಕಸಭೆ ಎಲೆಕ್ಷನ್ನಲ್ಲಿ ವಂಚಿತರಿಂದ ತೊಂದರೆ ಎದುರಾಗಬಹುದು ಎಂಬ ಭಯದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ದಿನದೂಡುತ್ತಿದ್ದಾರೆ. ಇವೆಲ್ಲದರ ಮಾಹಿತಿಯನ್ನ ಸಂಗ್ರಹಿಸಿರೋ ಬಿಜೆಪಿ ಇದರ ಜೊತೆಗೆ ಉತ್ತರ ಕರ್ನಾಟಕದ ಭಾವನಾತ್ಮಕ ವಿಚಾರವನ್ನು ಸೇರಿಸಿಕೊಂಡು ಕಬ್ಬಿಣ ಕಾದಾಗ್ಲೇ ಬಡಿಯಬೇಕು ಅನ್ನೋ ತಂತ್ರವನ್ನ ಪ್ರಯೋಗಿಸಿ ಆಪರೇಷನ್ ಕಮಲಕ್ಕೆ ಕೈ ಹಾಕುವ ಸಾಹಸಕ್ಕಿಳಿದಿದೆ ಅನ್ನೋ ಇನ್ಸೈಡ್ ಮಾಹಿತಿ ಇದೆ. ಕುಮಾರಸ್ವಾಮಿ ಹಗ್ಗ ಕೊಟ್ಟು ಕೈ ಕಟ್ಟಿ ಹಾಕಿಕೊಂಡಂಗೆ ಆಗಿದೆ ಸದ್ಯದ ಪರಿಸ್ಥಿತಿ. ಇದೀಗ ಎದ್ದಿರೋ ಪ್ರತ್ಯೇಕ ಉತ್ತರ ಕರ್ನಾಟಕದ ಧ್ವನಿಯಿಂದ ಜೆಡಿಎಸ್ ಪಕ್ಷಕ್ಕೆ ಹಾನಿ ಆಗೋದಿಲ್ಲ ನಿಜ. ಆದ್ರೆ ಸಿಎಂ ಕುರ್ಚಿಗೆ ಕಂಟಕ ಎದುರಾದ್ರೂ ಆಶ್ಚರ್ಯವಿಲ್ಲ. ಯಾಕಂದ್ರೆ ಬಿಜೆಪಿ ಈ ಬಾರಿ ಪಕ್ಕಾ ಪ್ಲಾನ್ಡ್ ಆಗಿನೇ ಅಖಾಡಕ್ಕಿಳಿತಾ ಇದೆ. ಹಗ್ಗ ಕೊಟ್ಟು ಕೈ ಕಟ್ಟಿಕೊಂಡ ಕುಮಾರಸ್ವಾಮಿ ಎಚ್ಡಿಕೆ ಕುರ್ಚಿಗೆ ಕಂಟಕ ತರುತ್ತಾ ವಿವಾದ. JDS government, whether it will complete its ಅವಧಿ ಪೂರ್ಣ ಮಾಡ್ತೇನೆ. you wait for another 15 days afterwards I will. ನಾನು ಏನ್ ಹೇಳಿದೆ ನಿಮ್ಗೆ 15 ದಿವಸ ಅಲ್ಲಣ್ಣ, ಇನ್ನು 15 ದಿನ ಅಥವಾ ಒಂದ್ ತಿಂಗಳು ಕಾದು ನೋಡಿ ಅಂತ ಹೇಳಿದೆ ನಾನು. ಅದ್ರ ಮರ್ಮ ಅಂತ ಹೇಳಿದ್ರೆ ಈ ಸರ್ಕಾರದ ಬಗ್ಗೆ ಇರುವಂತ ವಿಶ್ವಾಸ ಜನ ಕಳ್ಕೊಂತಿರೋದು, ಶಾಸಕರು ಕಳ್ಕೊಂತ ಇರುವಂತದ್ದು, ಕಾಂಗ್ರೆಸ್ ಬೆಂಬಲ ಕೊಡ್ತಿರೋ ಕಾಂಗ್ರೆಸ್ ಪಕ್ಷ ಆ ವಿಶ್ವಾಸವನ್ನು ಕಳ್ಕೊಂತ ಇರೋದು ಇದು ಕಾರಣ ಅಷ್ಟೇ, ಬೇರೆ ಏನು ಕಾರಣ. That's why I'm telling you, wait for another 15 days and 1 month. Afterwards, I will come back to you. ಪತನ ಆಗುತ್ತೋ ಉದ್ಧಾರ ಆಗುತ್ತೋ ಅಂತಕ್ಕಂಥದ್ದನ್ನ ತಾವೇ ಕಾದು ನೋಡ್ಬೇಕಾಗತ್ತೆ. ಇನ್ನು 15 ದಿನ ಅಲ್ಲ 15 ತಿಂಗಳು ಕಾಲ ಇರುತ್ತೋ ಅಂತಕ್ಕಂಥದ್ದನ್ನ ನಾವು ಸರ್ಕಾರ ನಡೆಸೋದ್ರ ಮುಖಾಂತರ ತೋರಿಸ್ಕೊಡ್ತೀವಿ. ಬಿಎಸ್ವೈ ಜಸ್ಟ್ 15ರಿಂದ 1 ತಿಂಗಳು ಕಾದು ನೋಡಿ ಅಂದಿದ್ದಾರೆ. ಈ ಕಡೆ ಜೆಡಿಎಸ್ ಶಾಸಕ ಸರ್ಕಾರ ಕಾದು ನೋಡೋಣ ಅನ್ನೋ ಪ್ರತಿ ಸವಾಲು ಹಾಕಿದ್ದಾರೆ. ಆದ್ರೆ ಬಿಜೆಪಿ ಈ ಬಾರಿ ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಅಖಾಡಕ್ಕಿಳಿತಿರೋದ್ರಿಂದ ಎಚ್ಡಿಕೆಗೂ ಸ್ವಲ್ಪ ಆತಂಕ ಶುರುವಾಗಿದೆ. 37 ಸೀಟು ಸಿಕ್ಕರೂ ಸಿಎಂ ಕುರ್ಚಿ ಏರೋ ಅದೃಷ್ಟ ಸಿಕ್ಕ ಕುಮಾರಸ್ವಾಮಿಗೆ ಈಗ ನಾಲಗೆ ಮಾಡಿದ ಎಡವಟ್ಟೆ ಕುರ್ಚಿಗೆ ಕನ್ನ ಹಾಕುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಸಿಎಂ ಸೀಟು ಕಳೆದುಕೊಳ್ಳುವ ಭೀತಿ ವಿಚಾರದಲ್ಲಿ ಜೆಡಿಎಸ್ ತಲೆಬಿಸಿ ಮಾಡ್ಕೋಬೇಕಾಗಿದೆಯೇ ಹೊರತಾಗಿ ಉತ್ತರದ ಕೂಗಿನಿಂದ ಜೆಡಿಎಸ್ ಪಕ್ಷಕ್ಕೆ ನಷ್ಟವಿಲ್ಲ. ಆದರೆ ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಇಲ್ಲ. ಜೆಡಿಎಸ್ ಜೊತೆ ಕೈ ಜೋಡಿಸಿದ್ದಕ್ಕೆ ಎಚ್ಡಿಕೆ ಮಾತಿನ ಪೆಟ್ಟು ಉತ್ತರದಲ್ಲಿ ಅನುಭವಿಸಲೇಬೇಕಾಗಿದೆ. ಎಚ್ಡಿಕೆ ಹೇಳಿಕೆಯಿಂದ ಡ್ಯಾಮೇಜ್ ಆಗಿದೆ ಅಂತ ಕೆಲ ಕಾಂಗ್ರೆಸ್ ಶಾಸಕರೇ ಒಪ್ಕೊಂಡಿರೋದು ಅವರಲ್ಲಿರೋ ಆತಂಕಕ್ಕೆ ಸಾಕ್ಷಿ. ನೋಡೋಣ, ಅದು ಡ್ಯಾಮೇಜ್ ಆಗುವಂಗಿದ್ರೆ ಖಂಡಿತ ಪಡಿಲೇಬೇಕಾಗ. ಒಂದ್ ವೇಳೆ ಅದು ಡ್ಯಾಮೇಜ್ ಆಗುವಂಗಿದ್ರೆ ಅನಾವಶ್ಯಕ ಮುಂದುವರಿದವರೆ ಘರ್ಷಣೆ ಪಡಿಲೇಬೇಕಾದ್ರೆ ನಾನು ಪಡಾಗುತ್ತೆ. ಬೇರೆ ಮಾಡ್ತೀವಿ, ಈಗ ಯಾವುದೋ ಒಂದು ಆಗಿರ್ಬೋದು, ಇಲ್ಲ ಅಂತ ಹೇಳಿಕಲ್ಲ ಅವರಿಂದ ಸ್ವಲ್ಪ ಡ್ಯಾಮೇಜ್ ಆಗಬಹುದು, ಬೇರೆ ಕಡೆ ಕಾಂಪಿಟೇಷನ್ ಮಾಡಬೇಕಾಗುತ್ತದೆ. ಈ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತದೆ, ಸಮನ್ವಯ ಸಮಿತಿ ಇದೆ, ಹೀಗಾಗಿ ಹಂಗೆ ಅರ್ಥೈಸ್ಕೊಳ್ಳುವಂಥದ್ದು ಬೇಕಾಗಿಲ್ಲ. ಕುಮಾರಸ್ವಾಮಿ ಅವರೇ ಈ ಒಂದು ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ, ಈ ಒಂದು ಹೊಸ ಏನು ಭಾವನೆಗಳನ್ನ ಅಳಿಸಿ ಹಾಕಲಿಕ್ಕೆ ಕುಮಾರಸ್ವಾಮಿ ಅವರೇ ಮುಂದಾಗ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ಆತಂಕದಿಂದಲೇ ಲೋಕಸಭಾ ಎಲೆಕ್ಷನ್ಗೂ ಮುನ್ನ ಬಿಜೆಪಿ ಪ್ರಯೋಗಿಸಿರೋ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಪ್ರಯೋಗಿಸೋಕೆ ಮುಂದಾಗಿದೆ ಕಾಂಗ್ರೆಸ್. ಎಚ್ಡಿಕೆ ಹೇಳಿಕೆಯಿಂದ ಆಗಿರೋ ಬಿಗ್ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಸ್ವತಃ ರಾಹುಲ್ ಗಾಂಧಿಯನ್ನ ಅಖಾಡಕ್ಕಿಳಿಸೋಕೆ ಕಾಂಗ್ರೆಸ್ ಮುಂದಾಗಿದ್ದು, ಆಗಸ್ಟ್ 2 ಅಥವಾ 3ನೇ ವಾರದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸೋಕೆ ಪ್ಲಾನ್ ಮಾಡಿಕೊಂಡಿದೆ. ಬೀದರ್ನಲ್ಲಿ ಈ ಸಮಾವೇಶ ನಡೆಯಲಿದ್ದು, ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಹಾಗೂ ಕಾಂಗ್ರೆಸ್ ಅವಧಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರೋ ಆದ್ಯತೆಯನ್ನ ಜನರ ಮುಂದಿಡಲು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ರಾಹುಲ್ ಗಾಂಧಿಯೇ ಬರಲಿ, ಕಾಂಗ್ರೆಸ್ ಎಷ್ಟೇ ಸರ್ಕಸ್ ಮಾಡ್ಲಿ, ಆದ್ರೆ ಬಿಜೆಪಿ ಮಾತ್ರ ಈ ವಿಚಾರವನ್ನ ಅಷ್ಟು ಸುಲಭವಾಗಿ ತಣ್ಣಗಾಗಿಸಲು ಬಿಡೋ ಲಕ್ಷಣವಂತೂ ಕಾಣ್ತಿಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಇರೋ ಬಲಿಷ್ಠ ಎದುರಾಳಿ ಕಾಂಗ್ರೆಸ್ ಮಾತ್ರ. ಹಾಗಾಗಿ ಲೋಕಸಭಾ ಚುನಾವಣೆಯವರೆಗೂ ಈ ವಿವಾದ ಮುಂದುವರಿದ್ರೆ, ಅದೇ ಸಮಯಕ್ಕೆ ಪ್ರಧಾನಿ ಮೋದಿ ಬಂದು ಒಂದಷ್ಟು ಪಂಚಿಂಗ್ ಡೈಲಾಗ್ ಹೊಡೆದ್ರೆ ಭರ್ಜರಿ ಲಾಭ ಬಿಜೆಪಿ ಪಾಲಾಗಲಿದೆ. ಹಾಗಾಗಿ ಬಿಜೆಪಿ ನಾಯಕರು ವಿವಾದದ ಕಿಡಿಯನ್ನ ಆರಿಸೋಕು ಹೋಗದೆ, ಇತ್ತ ಸಂಪೂರ್ಣ ನಿರಾಕರಿಸಲು ಹೋಗದೆ ಜಾಣ ನಡೆ ಪ್ರದರ್ಶಿಸುತ್ತಿದ್ದಾರೆ. ನಾನು ಹೋರಾಟಗಾರರಲ್ಲಿ ಪ್ರಾರಂಭದಲ್ಲಿ ಒಂದು ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂತಹದ್ದು, ಅನೇಕ ಜನರ ಹೋರಾಟದಿಂದ
ತ್ಯಾಗ ಬಲಿದಾನದಿಂದ ಕರ್ನಾಟಕ ಏಕೀಕರಣ ಆಗಿದೆ. ಅದಕ್ಕೆ ಧಕ್ಕೆ ತರುವಂತ ಕೆಲಸ ಯಾರು ಮಾಡಬಾರದು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೇನೆ. ಧರಣಿ ಮಾಡಿ 2ನೇ ತಾರೀಕೇನು ಬಂಧನ ಆಚರಿಸಕ್ಕೆ ಹೊರಟಿದ್ದೀರಾ, ಆ ಬಂಧನ ಆಚರಣೆ ದಯಮಾಡಿ ಮಾಡಬೇಡಿ. ಈ ಭಾಗದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳ ಕೊರತೆ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. 104 ಜನ ಇರುವಂತಹ ಒಂದು ಪ್ರತಿಪಕ್ಷವಾಗಿ ನಾವು ಪ್ರಾಮಾಣಿಕವಾಗಿ ಸದನದ ಒಳಗೆ ಹೊರಗೆ ನಿಮ್ಮ ಪರವಾಗಿ ಹೋರಾಟ ಮಾಡಕ್ಕೆ ನಾವು ಸಿದ್ಧ ಇದ್ದೇವೆ. ಈ ಭರವಸೆಯನ್ನು ಕೊಡೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಸಿದ್ದರಾಮಯ್ಯ ಸರ್ಕಾರ, ಇವತ್ತು ಕುಮಾರಸ್ವಾಮಿ ಸರ್ಕಾರ ಆ ಕೃಷ್ಣ ಬೀಸ್ಕಿಬಿಗೆ ಯಾವುದೇ ರೀತಿಯ ಮುಂದುವರಿಸುವಂತ ಕೆಲಸ ಮಾಡದೆ, ಯಾವುದೇ ಅನುದಾನ ಕೊಡದೆ ಸಾಕಷ್ಟು ಅನ್ಯಾಯಗಳು ಮಾಡ್ತಾರೆ. ನಾವು ಅಖಂಡ ಕರ್ನಾಟಕವನ್ನು ಕಟ್ಟೋಣ, ಅಖಂಡ ಕರ್ನಾಟಕವನ್ನು ಬೆಳೆಸೋಣ. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಬರ್ತಕ್ಕಂಥ ಜಿಲ್ಲೆಗಳಿಗೆ ಇವತ್ತೇನೆ ಅನ್ಯಾಯ ಹೇಳಿದ್ರು ಎಲ್ಲ ಸಮಗ್ರತೆಯಿಂದ ನಮ್ಮ ನಾಯಕರು ವಿಚಾರ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಸಹ ಅಧಿವೇಶನದಲ್ಲಿ ಮಾತಾಡಬೇಕು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾತನಾಡತಕ್ಕಂಥದ್ದೆಯಲ್ಲ, ಇದು ಉತ್ತರ ಕರ್ನಾಟಕ ಜನರ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರತಕ್ಕಂಥದ್ದು. ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಹಿಂದಿನ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತೀರ್ಮಾನ ತಗೊಂಡಿಲ್ಲ ಮತ್ತು ಈಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ತಗೊಳ್ಳಿ ತಯಾರಿಲ್ಲ ಅಂತಂದ್ಮೇಲೆ ಖಂಡಿತವಾಗಲೂ ಕೂಡ ಜನ ಇವತ್ತು ಈ ರೀತಿಯಾದಂಥ ಧೋರಣೆ ಸರಿಯಲ್ಲ ಅಂತಕ್ಕಂಥದ್ದನ್ನು ಖಂಡಿಸ್ತಾ ಇದ್ದಾರೆ. ನಾವು ಅಖಂಡ ಕರ್ನಾಟಕದ ಪರವಾಗಿರ್ತಕ್ಕಂಥವ್ರು. ಹೀಗೆ ಬಿಜೆಪಿ ನಾಯಕರು ಪ್ರತ್ಯೇಕತೆಯ ಬಗ್ಗೆ ಮಾತನಾಡದೆ ಉತ್ತರ ಕರ್ನಾಟಕಕ್ಕೆ ಆದ ಅನ್ಯಾಯಕ್ಕೆ ಹೋರಾಡೋದಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಿಯವರೆಗೂ ಬಿಜೆಪಿ ಈ ಅನ್ಯಾಯದ ವಿರುದ್ಧ ಹೋರಾಡುತ್ತೋ ಅಲ್ಲಿವರೆಗೂ ಪ್ರತ್ಯೇಕತೆಯ ದನಿ ಅಲ್ಲಲ್ಲಿ ಪಿಸುಗುಡುತ್ತಲೇ ಇರುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾವು ಸಾಯದಂತೆ ಕೋಲು ಮುರಿಯದಂತೆ ಬಿಜೆಪಿ ತಂತ್ರ. ಪ್ರತ್ಯೇಕತೆ ಪರ ನಿಲ್ಲದಂತೆ ಬಿಜೆಪಿ ಹೈಕಮಾಂಡ್ನಿಂದ ಸೂಚನೆ. ಪ್ರತ್ಯೇಕತೆ ವಿಚಾರವನ್ನಿಟ್ಕೊಂಡೇ ಸರ್ಕಾರ ಉರುಳಿಸೋ ತಂತ್ರವನ್ನ ಹೊಸೆದಿರೋ ಯಡಿಯೂರಪ್ಪ ಆ ಕಡೆ ಪ್ರತ್ಯೇಕ ರಾಜ್ಯದ ಬೇಡಿಕೆಗೆ ದನಿಗೂಡಿಸಿದ ಕಪ್ಪು ಚುಕ್ಕೆ ಬರಬಾರದು. ಈ ಕಡೆ ವಿವಾದದಿಂದ ಬಿಜೆಪಿಗಾಗುವ ಲಾಭದಿಂದ ವಂಚಿತರಾಗಬಾರದು ಅನ್ನೋ ಉದ್ದೇಶವನ್ನಿಟ್ಕೊಂಡು ಮುಂದುವರಿಯುತ್ತಿದ್ದಾರೆ. ಆದರೆ ಬಿಎಸ್ವೈಗೆ ಹೈಕಮಾಂಡ್ ಪ್ರತ್ಯೇಕತೆ ಪರ ನಿಲ್ಲದಂತೆ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಪ್ರತ್ಯೇಕತೆ ಪರ ಮಾತನಾಡುವವರ ಬಾಯಿ ಮುಚ್ಚಿಸಬೇಕು. ಈ ಭಾಗದ ಬಿಜೆಪಿ ಶಾಸಕರು ಪ್ರತ್ಯೇಕತೆಯ ಬಗ್ಗೆ ಮಾತನಾಡದಂತೆ ಹೈಕಮಾಂಡ್ ತಾಕೀತು ಮಾಡಿದೆ. ಆಂಧ್ರಪ್ರದೇಶ ಹಾಗೂ ತೆಲಂಗಾಣದಲ್ಲಿ ಪ್ರತ್ಯೇಕತೆಗಾಗಿ ಹೋರಾಡಿ ಕಾಂಗ್ರೆಸ್ಗೆ ಎದುರಾದ ದುಸ್ಥಿತಿಯನ್ನು ಬಿಜೆಪಿ ರಾಜ್ಯ ನಾಯಕರಿಗೆ ಉದಾಹರಣೆ ಕೊಟ್ಟು ಎಚ್ಚರಿಕೆ ನೀಡಿದೆ ಹೈಕಮಾಂಡ್. ಇನ್ನೊಂದು ಕಡೆ ವಿವಾದವನ್ನ ಸಂಪೂರ್ಣ ಆರಲು ಬಿಡದಂತೆಯೂ ಕಿವಿಮಾತನ್ನ ಕೊಟ್ಟಿದೆ. ಹಾಗಾಗಿ ಬಿಎಸ್ವೈ ಇದೀಗ ಹುಬ್ಬಳ್ಳಿ, ಬೆಳಗಾವಿ ಅಂತ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ. ಸೈಲೆಂಟ್ ಸೂತ್ರವನ್ನ ಆಯಾ ಭಾಗದ ನಾಯಕರಿಗೆ ವಿವರಿಸಿ ದೋಸ್ತಿ ಸರ್ಕಾರ ಬೀಳುವಂತೆ ಮಾಡೋ ಯೋಜನೆಯನ್ನ ಕಾರ್ಯಗತಗೊಳಿಸೋಕೆ ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಒಟ್ಟಾರೆ ಎಚ್ಡಿಕೆಯ ಒಂದೇ ಒಂದು ಹೇಳಿಕೆ ದೋಸ್ತಿ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುತ್ತಿರೋದು ಮಾತ್ರ ಸುಳ್ಳಲ್ಲ. ಅದು ರಾಜ್ಯದ ಉತ್ತರ ದಿಕ್ಕಿನಲ್ಲಿದ್ದ ಕಾಂಗ್ರೆಸ್ ಬೇರನ್ನು ಕಿತ್ತೊಗೆಯುವಷ್ಟರ ಮಟ್ಟಿಗೆ ಮುಂದುವರಿಯುತ್ತಿದೆ. ಬಿಜೆಪಿ ಹೊತ್ತಿ ಉರಿಯುತ್ತಿರೋ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಂಡು ಎಲ್ಲಾ ಜಾಣತನದ ಪ್ರಯೋಗಕ್ಕೆ ಮುಂದಾಗಿದೆ. ಅಂತಿಮವಾಗಿ ಈ ಪ್ರತ್ಯೇಕ ಹೈಡ್ರಾಮಾದ ಭರ್ಜರಿ ಲಾಭ ಯಾರಿಗೆ, ಹೀನಾಯ ನಷ್ಟ ಯಾರಿಗೆ ಅನ್ನೋದು ಗೊತ್ತಾಗಬೇಕಾದ್ರೆ ಇನ್ನೂ ಕೆಲ ಕಾಲ ಕಾಯಬೇಕು. ಸದ್ಯ ಎಲ್ಲ ಬೆಳವಣಿಗೆಗಳನ್ನ ನೋಡಿದ ಬಿಜೆಪಿ ಆಪರೇಷನ್ ರಣೋತ್ಸಾಹದಲ್ಲಿ ಇದ್ದಂತೆ ಕಾಣ್ತಾ ಇದೆ. ಬಿಎಸ್ವೈ ರಂಗ ಪ್ರವೇಶಕ್ಕೆ ಸಜ್ಜಾಗ್ತಿದ್ದಾರೆ ಎನ್ನಲಾಗಿದೆ. ಹಾಗೊಂದು ವೇಳೆ ಯಡಿಯೂರಪ್ಪ ಪ್ರಯತ್ನ ನಿಜವೇ ಆಗಿದ್ದಲ್ಲಿ ಈ ಪ್ರಯತ್ನ ಫಲ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.